ಹಲೋ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಹನ ಶಶಿ ಕ್ರಿಯೇಟಿವಿಟಿ. ನಾನು ನಿಮ್ಮ ಪ್ರೀತಿಯ ಸಹನ. ಸೊ ಇವತ್ತು ಬಂದುಬಿಟ್ಟು ನಂದು ಏನು ವೆಯ್ಟ್ ಲಾಸ್ ಜರ್ನಿಯ ಸೆಕೆಂಡ್ ಡೇ ಆಗಿದೆ. ಸೊ ಇವತ್ತು ನನ್ನ ರೊಟೀನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ವಾಕಿಂಗ್ ಮುಖೇನ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ತಿದ್ದೀರಾ ಅವರಿಗೆ ಆದಷ್ಟು ಮಾರ್ನಿಂಗ್ ಮಾತ್ರನೇ ವಾಕ್ ಅಂತ ಹೇಳೋದಿಲ್ಲ. ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲನ ವಾಕ್ ಮಾಡಿ. ಆಫ್ಟರ್ನೂನ್ ಊಟ ಆದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ ಮತ್ತು ಸಂಜೆ ಊಟ ಆದಮೇಲೆ ಸೊ ಆದಷ್ಟು ಒಂದು 5 to 10 ರೌಂಡ್ಸ್ ಅಂತೂ ವಾಕ್ ಮಾಡಿ. ಸೊ ಬೇಗನೆ ವೆಯ್ಟ್ ಲಾಸ್ನ ನೀವು ನೋಡ್ಕೊಳ್ತೀರಾ. ಸೊ ನಾನು ಅದೇ ಥರ ಈಗ 70 to 65 ಅಂದರೆ 70 ಕೆ ಜಿಯಿಂದ ಈಗ 65 ಕೆ ಜಿಗೆ ಚಾಲೆಂಜ್ ಮಾಡ್ಕೊಂಡಿದ್ದೀನಲ್ವ. ಸೊ ನಾನು ಅದೇ ಥರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಅದೇ ಥರ ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ವಾಕ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ರೌಂಡ್ಸ್ 16 ರೌಂಡ್ಸ್ ಆದಮೇಲೆ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು. ಸಂಜೆನೂ ಆದಷ್ಟು ವಾಕ್ನ ಮಾಡಿ ಊಟ ಆದಮೇಲೆ. ಮಧ್ಯಾಹ್ನನೂ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಿಮ್ಗಷ್ಟೇ ಅದನ್ನು ಮಾಡ್ಕೊಳ್ಳಿ. ಮತ್ತು 3 ಲೀಟ್ರ್ ದಿನಕ್ಕೆ 3 ಲೀಟ್ರ್ ಅಂತೂ ಕಂಪಲ್ಸರಿ ನೀರು ಕುಡೀರಿ. ಸೊ ನಾನು ನಿಮಗೆ ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೆ, ನಾನು ಒಂದು ಎಕ್ಸಸೈಸ್ ಮಾಡ್ತೀನಿ ನಾನು ಬೆಳ್ಳಿ ಫ್ಯಾಟಿಗೆ ಅಂತ ಹೇಳಿಬಿಟ್ಟು. ಸೊ ಮುಂಚೆ ನನ್ನ ಹೊಟ್ಟೆ ಎಲ್ಲ ಇನ್ನೂ ದಪ್ಪ ಇತ್ತು. ಡೆಲಿವರಿ ಆದಮೇಲೆ ನಂದು ಸಿ ಸೆಕ್ಷನ್ ಆಗಿದ್ದರಿಂದ ಸ್ವಲ್ಪ ಹೊಟ್ಟೆ ದಪ್ಪ ಇತ್ತು, ಇನ್ನೂ ಕರಗಿರಲಿಲ್ಲ. ನಾರ್ಮಲ್ ಡೆಲಿವರಿ ಆದರೆ ಹೊಟ್ಟೆಗೆಲ್ಲ ಬಟ್ಟೆ ಕಟ್ಬಿಡ್ತಾರೆ. ಬಟ್ ಸಿ ಸೆಕ್ಷನ್ ಆದವ್ರಿಗೆ, ಸಿಸೇರಿಯನ್ ಆದವ್ರಿಗೆಲ್ಲ ಬಟ್ಟೆ ಕಟ್ಟೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಆಗ ಬಟ್ಟೆ ಕಟ್ಟಿರಲಿಲ್ಲ. ಸೊ ಹಾಗಾಗಿ ನಾನು ಆಫ್ಟರ್ 9 ಮಂತ್ಸ್ ಮೇಲ್ಗಡೆನೇ ನಾನು ಡಯೆಟ್ನ ಸ್ಟಾರ್ಟ್ ಮಾಡಿದ್ದು. ಸೊ ನನಗೆ ಸ್ಟಾರ್ಟಿಂಗೆಲ್ಲ ಈ ಎಕ್ಸಸೈಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ಅದಾದಮೇಲೆ ನಿಧಾನಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ತಾ 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 ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡೈಲಿ ನಾನು ಇದೇ ಎಕ್ಸಸೈಸ್ ಮಾಡೋದು. ಇದು ಒಂದು ಬಿಟ್ಟರೆ ನಾನು ಬೇರೆ ಇನ್ಯಾವುದು ಮಾಡ್ಕೊಳ್ಳಲ್ಲ. ಬೆಳ್ಳಿ ಫ್ಯಾಟಿಗೆ ಅಷ್ಟೇ ನಾನು ಇದನ್ನು ಮಾಡ್ಕೊಳ್ತಿರೋದು. ಸೊ ಇನ್ನು ವೆಯ್ಟ್ ಲಾಸ್ಗೆಲ್ಲ ನಾನು ನಾರ್ಮಲಾಗಿ ವಾಕ್ ಮಾಡ್ಕೊಳ್ತೀನಿ ಅಷ್ಟೇ. ಮತ್ತು ಫುಡ್ಡಲ್ಲಿ ಡಯೆಟ್ ಮಾಡ್ಕೊಳ್ತೀನಿ. ಅಷ್ಟು ಬಿಟ್ಟರೆ ಮತ್ತೇನು ಮಾಡೋದಿಲ್ಲ. ಸೊ ಈ ವಿಡಿಯೋನ ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಇವತ್ತು ನಾನು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಅವರು ಸೊ ಇದನ್ನು ಸ್ಟಾರ್ಟಿಂಗ್ ನಮಗೆ ಆಗೋದಿಲ್ಲ ಮಾಡೋದಕ್ಕೆ. ಬಟ್ 1 ವೀಕ್ ನಮಗೆ ಅಭ್ಯಾಸ ಆದರೆ ಒಂದೊಂದು ಎಕ್ಸಸೈಸ್ನೇ ಸ್ವಲ್ಪ ಸ್ವಲ್ಪ ನಾವು 20 ಕೌಂಟ್ಸು 30 ಕೌಂಟ್ಸಲ್ಲಿ ನಾನು ಮಾಡಿರೋದು. ಬಟ್ ನೀವು ಮಾಡೋರು 5 ಕೌಂಟ್ಸು 10 ಕೌಂಟ್ಸು ಆ ಥರ ಸ್ಟಾರ್ಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಆದಂಗೆ ತುಂಬ ಚೆನ್ನಾಗಿ ಮಾಡ್ಕೊಳ್ತೀರಾ. ಸೊ ಈ ಎಕ್ಸಸೈಸ್ನ ಬಿಡೋದಕ್ಕೆ ಆಗಲ್ಲ, ಡೈಲಿ ಮಾಡಲೇಬೇಕು ಅಂತ ಹೇಳಿ ನೀವೇ ಡೈಲಿ ಮಾಡ್ಕೊಳ್ತೀರಾ. ಸೊ ಅಷ್ಟು ಚೆನ್ನಾಗಿದೆ ಇದು. ಸೊ ಇದು ಒಂದೇ ಬೆಳ್ಳಿ ಫ್ಯಾಟಿಗೆ ಮಾತ್ರ ಸೂಪರ್ ಆಗಿದೆ. ಸೊ ನಾನು ಇದು ಒಂದು ಎಕ್ಸಸೈಸ್ ಬಿಟ್ಟರೆ ಬೇರೆ ಇನ್ಯಾವುದು ಮಾಡ್ಕೊಳ್ಳಲ್ಲ. ಸೊ ಇದನ್ನು ನೋಡ್ಕೊಂಡು ಬರೋಣ ಬನ್ನಿ, ಯಾವುದಾದ್ರು ಎಕ್ಸಸೈಸ್ ಇದೆ ಅಂತ ಹೇಳಿಬಿಟ್ಟು ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ.
ಐ ಹೋಪ್ ನಿಮಗೆ ಈ ಎಕ್ಸಸೈಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಂದು ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ನಾನು ಫಸ್ಟು ಬಿಸಿನೀರನ್ನೇ ಕುಡಿಯೋದು. ಸೊ ನಾನು ಇದನ್ನು ಫ್ರೆಶ್ ಅಪ್ ಆಗೋದಕ್ಕಿಂತ ಮುಂಚೆನೇ ನಾನು ದಾಲ್ಚಿನ್ನಿ ಕಡ್ಡಿ ಇರುತ್ತಲ್ವಾ, ಚಕ್ಕೆ ಕಡ್ಡಿ ಇರುತ್ತಲ್ವ, ಸೊ ಅದನ್ನು ನಾನು ಒಂದು 10 ಮಿನಿಟ್ಸ್ ನೆನೆ ಹಾಕಿದ್ದೆ. ಸೊ ಇದು ನೆನೆ ಹಾಕ್ಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ ಗೊತ್ತಾ, ನಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟನ ಅಂದರೆ ಕಾನ್ಸ್ಟೆಂಟಾಗಿ ಇಡುತ್ತೆ ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಕೂಡ ಸುಧಾರಿಸ್ಕೊಳ್ಳುತ್ತೆ. ಇದು ಹಸಿವನ್ನು ಅಂದರೆ ತುಂಬ ಹೊತ್ತು ನಮಗೆ ಹಸಿವನ್ನು ಕೊಡೋದಿಲ್ಲ. ಸೊ ಅದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗಿದೆ. ಮತ್ತು ಸಿಹಿ ತಿಂಡಿಗಳು ನಮಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಡಯಟ್ ಟೈಮಲ್ಲಿ, ಬೋಂಡ ಮಾಡಿದ್ರೆ ಇಲ್ಲ ಪಪ್ಸ್ ನೋಡಿದ್ರೆ ಇನ್ನು ಯಾವುದು ಪಾನಿಪುರಿ ಎಲ್ಲ ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ಆ ಥರ ಎಲ್ಲದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಸೆಕೆಂಡ್ ಡೇನಲ್ಲಿ ನಾನು ದಾಲ್ಚಿನ್ನಿನ ತಗೊಂಡು ನೀರಲ್ಲಿ ನೆನೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸೊ ಅದಾದಮೇಲೆ ಮನೆಯವ್ರಿಗೆಲ್ಲ ಬಿಸಿನೀರು ಮತ್ತು ಕಾಫಿ ಎಲ್ಲ ಕೊಟ್ಬಿಟ್ಟು ಮುಗಿಸ್ದೆ. ಸೊ ಇವತ್ತು ತಿಂಡಿಗೆ ನಾನು ದೋಸೆ ಮತ್ತು ಚಟ್ನಿ ಹಾಗೆ ಆಲೂಗೆಡ್ಡೆ ಪಲ್ಯ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಹಿಂದಿನ ದಿನವೇ. ಸೊ ಹಾಗಾಗಿ ಒಂದು ಬಾಣಲೆನಲ್ಲಿ ಮೆಣಸಿನ್ಕಾಯಿನ ಹುರ್ಕೊಂಡ್ಬಿಟ್ಟು ಒಂದು ಜಾರಿಗೆ ಹುರಿದಿರೋ ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕಡಲೆ, ಇದಕ್ಕೆ ಕಡಲೆ ಬೀಜನ ನಾನು ಮಿಕ್ಸ್ ಮಾಡ್ತಿಲ್ಲ. ಸೊ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂದು 5ರಿಂದ 6 ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಯಾವುದು ಪುದೀನ ಸೊಪ್ಪಿದೆ ಅಲ್ವಾ, ಸೊ ಅದನ್ನು ಆ್ಯಡಪ್ ಮಾಡ್ಕೊಳ್ತಿದ್ದೀನಿ. ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಇದೆ. ಸೊ ನೀವೊಂದ್ಸಲ ಈ ಥರ ಟ್ರೈ ಮಾಡಿ, ಹೋಟೆಲಲ್ಲಿ ತಿಂದಷ್ಟೇ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ರುಬ್ಕೊಂಡ್ಬಿಟ್ಟು ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳ್ಕೊಂಡಿತ್ತಲ್ವ, ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಆಗೋಯ್ತು. ಮತ್ತು ಇವಾಗ ಪಲ್ಯ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ವಿ. ಆಲೂಗೆಡ್ಡೆ ಮುಂಚೆನೇ ಬೇಯಿಸ್ಕೊಂಡಿದ್ವಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು. ಸೊ ಈಗ ಒಂದು ಬಾಣಲೆಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ಸ್ವಲ್ಪ, ಅದೆಲ್ಲ ಮಾಗಿದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಅದು ಕೂಡ ಮಾಗಿದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಆಯಿತು. ಅದು ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಲೂಗೆಡ್ಡೆಲೇ ಸ್ವಲ್ಪ ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಮಾತ್ರ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಈರುಳ್ಳಿಗೆಲ್ಲ ಹತ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತು ಇವಾಗ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ವಲ್ವಾ, ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ರುಚಿ ಕೂಡ ಬರುತ್ತೆ. ಮತ್ತು
ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಆಗೋಯ್ತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗೋಯ್ತು. ಸೊ ಈಗ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಕಾಂಬಿನೇಷನ್ಗೆ ನಾವು ದೋಸೆ ಮಾಡ್ತಿದ್ದೀವಲ್ವಾ, ಸೊ ಅದಕ್ಕೆ ಇವಾಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಿಟ್ಟು ತುಂಬಾ ನೆನೆಯೋದ್ರಿಂದ ಅಮ್ಮನ ಕೈಯಲ್ಲಿ ತುಂಬ ಚೆನ್ನಾಗಿ ನೆನೆಯುತ್ತೆ. ಸೊ ಹಾಗಾಗಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕ್ತೀನಿ. ಅದು ಸ್ವಲ್ಪ ನೆಂದಿರೋ ಹಿಟ್ಟು ಆದರೆ ಹಾಕೋದಕ್ಕೆ ಬರಲ್ಲ ತವಾ ಮೇಲೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಆಲ್ರೆಡಿ ಮಿಕ್ಸ್ ಮಾಡಿದ್ವಿ. ಸೊ ಇದಕ್ಕೆ ಕಲ್ಲರ್ ಬರೋದಕ್ಕೆ ಅಂತ ಹೇಳಿಬಿಟ್ಟು ಕೆಲವರು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತಾರೆ. ಸೊ ಸಕ್ಕರೆ ಯೂಸ್ ಮಾಡೋಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕ್ತಾ ಇಲ್ಲ. ಸೊ ಈಗ ನಾನು ತವಾ ಮೇಲೆ ದೋಸೆ ಹಿಟ್ಟನ್ನ ಹಾಕಿಬಿಟ್ಟು ದೋಸೆ ಬಿಡ್ತಾ ಇದ್ದೀನಿ. ಸೊ ನಾನು ಒಂದು ಸೈಡ್ ಅಷ್ಟೇ ಬೇಯಿಸೋದು, ಇನ್ನೊಂದು ಸೈಡ್ ನಾನು ಬೇಯಿಸೋದಿಲ್ಲ. ಸೊ ಮೆತ್ತಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಈಗ ದೋಸೆ ಎಲ್ಲ ರೆಡಿ ಆಗೋಯಿತು. ಸೊ ಈ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಚಟ್ನಿ ಮತ್ತು ಪಲ್ಯನ. ದೋಸೆಗೆ ಮಾತ್ರ ತುಂಬಾ ಸೂಪರಾಗಿದೆ ಇರುತ್ತೆ ಕಾಂಬಿನೇಷನ್ನು. ನಾನು ಕೂಡ ತಿಂದಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದು ಬಂದುಬಿಟ್ಟು ಪ್ಲೈನ್ ದೋಸೆ ಆಯಿತು. ನೋಡ್ತಾ ಇದ್ದೀರಲ್ಲ ನೀವು, ನಾನು ಒಂದೇ ಕಡೆ ಅಷ್ಟೇ ಮಾತ್ರ ಬೇಯಿಸ್ತಿರೋದು. ಸೊ ದೋಸೆ ಎಲ್ಲ ರೆಡಿ ಆಗೋಯ್ತು, ಮನೆಯವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟೆ. ಸೊ ಅವ್ರದ್ದೆಲ್ಲ ತಿಂಡಿ ಆಗೋಯ್ತಲ್ಲ. ಸೊ ಈಗ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇವತ್ತು ಬಂದುಬಿಟ್ಟು ನಾನು ಒಂದು ಅರ್ಧ ಮಾತ್ರ ಆ್ಯಪಲ್ನ ತೊಗೊಂಡಿದ್ದೀನಿ, ಅರ್ಧ ಸೇಬು, ಒಂದು 7 ದ್ರಾಕ್ಷಿ ತೊಗೊಂಡಿದ್ದೀನಿ ಹಣ್ಣಿರಲಿ ಅಂತ ಮಿಕ್ಸ್ಗೆ, ಮತ್ತು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ನನಗೆ ಬೀಟ್ರೂಟು ಕ್ಯಾರೆಟ್ ತಿನ್ನಬೇಕಂದ್ರೆ ತುಂಬಾ ಇಷ್ಟ. ಸೊ ಇದರಲ್ಲಿ ಏನು ಯೂಸ್ಫುಲ್ ಅಂತಲೂ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ನಾವು ಮಾರ್ನಿಂಗ್ ತಗೊಳ್ಳೋದ್ರಿಂದ ನಮಗೆ ಹಸಿವು ಜಾಸ್ತಿ ಹೊತ್ತು ತಡ್ಕೊಳ್ಳುತ್ತೆ, ನಾವು ಹಸಿವು ಆಗಲ್ಲ, ಏನು ತಿನ್ನಬೇಕು ಅಂತ ಅನಿಸಲ್ಲ. ಹಾಗಾಗಿ ನಾನು ಬೀಟ್ರೂಟ್ ಮತ್ತು ಕ್ಯಾರೆಟನ್ನ ಆ್ಯಡಪ್ ಮಾಡ್ಕೊಳ್ತೀನಿ. ಹಾಗೆ ಗೆಣಸಿದ್ರೆ ಗೆಣಸನ್ನು ಕೂಡ ಆ್ಯಡಪ್ ಮಾಡ್ಕೊಳ್ತೀನಿ. ಮತ್ತು ಇವಾಗ ನನಗೆ ಮಧ್ಯಾಹ್ನಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲೇನ್ ದೋಸೆಗಿಂತ ಈ ಥರ ಮಿಕ್ಸ್ ವೆಜ್ ದೋಸೆ ಅಂತ ಹೇಳಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಸೊ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 4 ಮೆಣಸಿನ್ಕಾಯಿನ ಕುಟ್ನೆ ಕಲ್ಲಿರುತ್ತಲ್ವ, ಸೊ ಅದರಲ್ಲಿ ಜಜ್ಜಿಡ್ಕೊಂಡಿದ್ದೀನಿ. ಮತ್ತು ಒಂದು ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಒಂದು ಕ್ಯಾಪ್ಸಿಕಮ್ ದಪ್ಪ ಮೆಣಸಿನ್ಕಾಯಿ, ಮತ್ತು ಕ್ಯಾಬೇಜ್, ಸ್ವಲ್ಪ ಸೌತೆಕಾಯಿ. ಸೊ ಮತ್ತು ಇದಕ್ಕೆ ಉಪ್ಪನ್ನ ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಹಿಟ್ಟಿಗೆ ಆಲ್ರೆಡಿ ಉಪ್ಪನ್ನ ಮಿಕ್ಸ್ ಮಾಡಿದ್ದೆ. ಸೊ ಹಾಗಾಗಿ ಮತ್ತೆ ಮಿಕ್ಸ್ ಮಾಡ್ತಾ ಇಲ್ಲ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ವೆಜ್ ಮಿಕ್ಸ್ ದೋಸೆಗೆ ಹಿಟ್ಟು ರೆಡಿ ಆಗೋಯಿತು. ಸೊ ಇದನ್ನು ತವಾ ಮೇಲೆ ಹಾಕ್ಕೊಂಡು ಮಾಮೂಲಿ ನಾರ್ಮಲ್ ದೋಸೆ ಥರ ಮಾಡಿಕೊಂಡ್ರೆ ವೆಜ್ ಮಿಕ್ಸ್ ದೋಸೆ. ಸೊ ಈ ಥರ ಟ್ರೈ ಮಾಡಿ ನೋಡಿ ನೀವು. ಹೋಟೆಲ್ ಯಾವುದು ರೋಡ್ ಸೈಡಲ್ಲೆಲ್ಲ ಹಾಕ್ಕೊಂಡಿರ್ತಾರಲ್ವ, ತಳ್ಳೋ ಗಾಡಿನಲ್ಲಿ ದೋಸೆ ಮಾಡಿಕೊಡ್ತಾರೆ ಗೊತ್ತಾ, ಈರುಳ್ಳಿ ದೋಸೆ ಅಂತ ಹೇಳಿಬಿಟ್ಟು. ಸೊ ನಾನು ಈ ಥರ ಚಟ್ನಿ ಮಾಡಿದ್ದೀನಲ್ಲ, ಸೊ ಆ ಚಟ್ನಿಗೂ ಈ ಮಿಕ್ಸ್ ವೆಜ್ ದೋಸೆಗೂ ಸೂಪರ್ ಕಾಂಬಿನೇಷನ್ ಇತ್ತು. ಸೊ 2 ತಿನ್ನೋ ದೋಸೆನ ನೀವು 4 ದೋಸೆ ತಿಂತೀರಾ. ಸೊ ಅಷ್ಟು ಗ್ಯಾರಂಟಿ ಕೊಡ್ತೀನಿ. ನೋಡಿ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇದು ಸೆಕೆಂಡ್ ಡೇ ಡಯಟ್ ಆಗಿರೋದು. ಸೊ ನಾನಿವತ್ತು ಚಪಾತಿ ತೊಗೊಳ್ಳಿಲ್ಲ, ದೋಸೆನೇ ತೊಗೊಂಡಿದ್ದೆ. ಸೊ ಇದು ಇವತ್ತಿನ ಮಿನಿ ವ್ಲಾಗ್ ಆಗಿದ್ದು. ಇದು ಟ್ಯೂಸ್ಡೇ ಮಿನಿ ವ್ಲಾಗು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.